ನೀವೇನಾದ್ರು ಹೊಸ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ನೀವು ದಿನಾಲು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ಹೈ ಕ್ವಾಲಿಟಿ ವಿಡಿಯೋ ಕೊಡ್ತಿದ್ದೀರಾ, ಹೈ ಕ್ವಾಲಿಟಿ ಆಡಿಯೋ ಕೊಡ್ತಿದ್ದೀರಾ, ಒಳ್ಳೆ ಕಂಟೆಂಟ್ ಕೊಡ್ತಿದ್ದೀರಾ, ಜನಕ್ಕೆ ಏನ್ ಬೇಕು ಅದನ್ನೇ ಕೊಡ್ತಿದ್ದೀರಾ. ಬಟ್ ಸ್ಟಿಲ್ ನಿಮ್ಮ ಹತ್ರ ಇನ್ನು 200, 300, 500 ಸಾವಿರ ವ್ಯೂಸ್ ಅಷ್ಟೇ ಬರ್ತಿದ್ಯಪ್ಪ ಅಂದ್ರೆ ನಾನು ಹೇಳೋ ಈ ಎರಡು ಟ್ರಯಲ್ ಫೀಚರ್ ಏನಿದೆ ನೋಡಿ, ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿದೆ. ಈ ಎರಡು ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ನೀವು ಬೇರೆ ನಿಮ್ಮ ಫಾಲೋ ಮಾಡೋರನ್ನ ಬಿಟ್ಟು ಬೇರೆ ಜನರಿಗೂ ರೀಚ್ ಆಗ್ತೀರಾ, ಮತ್ತೆ ಎಲ್ಲಕ್ಕಿಂತ ಜಾಸ್ತಿ ಫಾಲೋವರ್ಸ್ಗಳು ಸ್ಟಾರ್ಟಿಂಗ್ ವಿಡಿಯೋಯಿಂದನೇ ಪಡಿತೀರಾ. ಹಾಗಾದ್ರೆ ಟ್ರಯಲ್ ಫೀಚರ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಫಾಲೋವರ್ಸ್ನ ಬಿಟ್ಟು ಬೇರೆ ಹೊಸ ಯೂಸರ್ಸ್ಗೆ ನಿಮ್ಮ ವಿಡಿಯೋನ ತಲುಪಿಸೋದೆ ಈ ಟ್ರಯಲ್ ಫೀಚರ್ ಅಂತ ಕರಿಬೋದು. ಸ್ಪೆಷಲಿ ಇದನ್ನ ಇನ್ಸ್ಟಾಗ್ರಾಮು ಜಾಸ್ತಿ ಜನರು ರೀಚ್ ಆಗಲಿ ಅಂತ ಆಲ್ಗೋರಿಥಮ್ ಇದನ್ನ ಹೊಸ ಫೀಚರ್, ಹೊಸ ಕ್ರಿಯೇಟರ್ ಬೆಳೆಸೋ ಸಲುವಾಗಿನೇ ಈ ಫೀಚರ್ನ ತೊಗೊಂಬಂದಿದ್ದಾರೆ. ಸೊ ಹಾಗಾದ್ರೆ ನಮ್ಮ ಸ್ಟ್ರಾಟಜಿ ನಂಬರ್ ಮೊದಲನೇದಾಗಿ ಬರುತ್ತೆ. ಸೊ ನೀವು ಲಾಸ್ಟ್ ಒಂದು 3 ತಿಂಗಳಿಂದ ಯಾವೆಲ್ಲ ವೀಡಿಯೋಸ್ಗಳು ಬಿಟ್ಟಿದ್ದೀರಾ ಅಥವಾ ರೀಸೆಂಟ್ಲಿ 10-15 ದಿವಸ 2 ತಿಂಗಳಿಂದ ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಇದರಲ್ಲಿ ಯಾವುದು ಜಾಸ್ತಿ ವ್ಯೂಸ್ ಬಂದಿದೆ ನೋಡಿ ಆ ವಿಡಿಯೋಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಸೊ ಮತ್ತೊಂದು ಸರ್ತಿ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಆಲ್ರೆಡಿ ನಿಮ್ಮ ಹತ್ರ ಆ ವಿಡಿಯೋ ಇತ್ತಪ್ಪ ಅಂತಂದರೆ ಸೊ ಈ ವಿಡಿಯೋಗೆ ಫಸ್ಟ್ ಇಂಟ್ರೋ ಏನಿದೆ ಇದನ್ನು ಮತ್ತೊಂದು ಸರ್ತಿ 2-3 ಸೆಕೆಂಡ್ ಬೇರೆ ವಿಡಿಯೋ ಕ್ಲಿಪ್ನ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಅಥವಾ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಬಿಟ್ಟು ಅದನ್ನು ಪುನಃ ಒಂದು ಸರ್ತಿ ಅಪ್ಲೋಡ್ ಮಾಡಿ ಮತ್ತು ಅಲ್ಲಿ ಟ್ರಯಲ್ ಫೀಚರ್ನ ಹೇಳ್ಬಿಟ್ಟು ಇದನ್ನು ಪೋಸ್ಟ್ ಮಾಡಿ. ಆಲ್ರೆಡಿ ಫಾಲೋವರ್ಸ್ ನೋಡಿದ್ದಾರೆ ಅಥವಾ ಯಾರು ನೋಡಿದ್ದಾರೆ ಅವ್ರಿಗೆ ಈ ವಿಡಿಯೋ ಸಜೆಸ್ಟ್ ಆಗಲ್ಲ, ಬಟ್ ಯಾರು ಫಾಲೋ ಮಾಡದೆ ನೋಡ್ತಿದ್ರು ನೋಡಿ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಸಜೆಸ್ಟ್ ಆಗುತ್ತೆ. ಮತ್ತು ಕೆಲವೊಂದು ಟೈಮ್ ಇನ್ಸ್ಟಾಗ್ರಾಮ್ ಇದನ್ನ ಬೂಸ್ಟ್ ಕೂಡ ಮಾಡುತ್ತೆ, ಬಿಕಾಸ್ ವ್ಯೂಸ್ ಅಂತೂ ಆಲ್ರೆಡಿ ಬಂದಿರುತ್ತೆ. ಮತ್ತೆ ಚೆನ್ನಾಗಿದೆಯಪ್ಪ ಅಂದರೆ ನಾನ್ ಫಾಲೋವರ್ಸ್ಗೂ ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ಬೂಸ್ಟ್ ಮಾಡಿಸುತ್ತೆ. ಇನ್ನು ಎರಡನೇ ಸ್ಟ್ರಾಟಜಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಸೊ ನಿಮ್ಮ ಯಾರಾದರೂ ಕಾಂಪಿಟೇಟರ್ ಇದ್ರಪ್ಪ ಅಂದರೆ ಅವರ ಚಾನಲಲ್ಲಿ ಹೋಗಿ ಅವ್ರ ಪೇಜಲ್ಲಿ ಹೋಗಿ ಯಾವುದು ಜಾಸ್ತಿ ವ್ಯೂಸ್ ಇದೆ ಅದರ ಒಂದು ಎಲ್ಲ ಲಿಸ್ಟ್ ತೊಗೊಳ್ಳಿ, 4-5 ವೀಡಿಯೋಸ್ಗಳು ತೊಗೊಳ್ಳಿ. ಸೊ ಆ ಕಂಟೆಂಟ್ ಏನಿದೆ ಅದನ್ನು ಎಕ್ಸಾಕ್ಟ್ಲಿ ನೀವು ಕಾಪಿ ಮಾಡೋದು ಅಥವಾ ಅವ್ರ ಥರ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನಿಮ್ಮ ಸ್ಟೈಲಲ್ಲಿ ಒಂದು ಸರ್ತಿ ರೀಕ್ರಿಯೇಟ್ ಮಾಡಿ. ಅದಕ್ಕೆ ಸ್ವಲ್ಪ ಚಿಕ್ಕ ಪುಟ್ಟ ಒಂದಕ್ಕಿಂತ 90% ನಿಮ್ಮ ಸ್ಟೈಲಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಸರ್ತಿ ಆ ವಿಡಿಯೋನ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಸೇಮ್ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದುಬಿಟ್ಟು ಟ್ರಯಲ್ ಫೀಚರ್ನ ಆ್ಯಡ್ ಮಾಡಿಬಿಟ್ಟು ಆ ವಿಡಿಯೋ ಕೂಡ ಪೋಸ್ಟ್ ಮಾಡಿ. ಒಂದು ಇಲ್ಲಿ ಆ ಕಂಟೆಂಟ್ ವ್ಯೂಸ್ ಬಂದಿದೆಯಪ್ಪ ಅಂದರೆ ಆಬ್ವಿಯಸ್ಲಿ ನೀವು ವಿಡಿಯೋ ಬಿಡ್ತಿದ್ರೆ ಅಂದರೆ 100% ವ್ಯೂಸ್ ಬಂದೇ ಬರುತ್ತೆ. ಮತ್ತು ಕಂಟೆಂಟ್ ಚೆನ್ನಾಗಿದೆಯಪ್ಪ ಅಂದರೆ ಟ್ರಯಲ್ಡ್ ಮಾಡಿದೆ ಅಲ್ಲ ಆಲ್ರೆಡಿ ವ್ಯೂಸ್ ಇದೆಯಪ್ಪ ಅಂದರೆ ಇನ್ಸ್ಟಾಗ್ರಾಮ್ಗಳು ಗೊತ್ತಿರುತ್ತೆ ಇಂಥ ಕಂಟೆಂಟ್ನ ಸಜೆಸ್ಟ್ ಮಾಡಬೇಕಂತ. ಸೊ 90% ಚಾನ್ಸಸ್ ಇರುತ್ತೆ ನಿಮ್ಮ ವಿಡಿಯೋಸ್ ಇಲ್ಲಿ ಕೂಡ ವೈರಲ್ ಆಗುತ್ತೆ. ಮತ್ತು 101% ನಿಮ್ಮ ಫಾಲೋವರ್ಸ್ನ ಕೂಡ ಗೇನ್ ಮಾಡಿಸುತ್ತೆ. ಸೊ ಕಂಟಿನ್ಯೂಸ್ಲಿ ವಾರಕ್ಕೆ 3-4 ಸರ್ತಿ ಆದರೂ ಈ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಫಾಲೋ ಮಾಡಿ. 101% ನಿಮ್ಮ ಅಕೌಂಟ್ ಗ್ರೋ ಆಗೇ ಆಗುತ್ತೆ.